ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ವಿಡಿಯೋ ಮಾಡಿರೋದಕ್ಕೆ ಹೊರಟಿರ್ತಕ್ಕಂಥ ವಿಚಾರ ಇವತ್ತು ಮೂಲವ್ಯಾಧಿ ಅನ್ನೋದು ತುಂಬ ಕಡೆ ಎಲ್ಲ ಕಡೆ ನೋಡಲಿಕ್ಕೆ ಸಿಗ್ತದೆ. ಕಾರಣ ಇಷ್ಟೇ, ಇವತ್ತು ನಮ್ಮ ಆಹಾರ ಶೈಲಿ. ಸೊ ಮೂಲವ್ಯಾಧಿ ಅಂದರೆ ಏನು ಅಂತಂದರೆ, ಗುದನಾಳದ ಒಳಪದರದಲ್ಲಿ ಇರುವ ರಕ್ತನಾಳಗಳು ಸೋಂಕಿಗೊಳಗಾಗಿ ಉಬ್ಬಿಕೊಂಡು ಮಲವಿಸರ್ಜನೆಯ ಸಮಯದಲ್ಲಿ ಊತಲ್ಪಟ್ಟು ಬಿರಿದು ರಕ್ತ ಸೋರುತ್ತದೆ. ಜೊತೆಗೆ ಗುದದ್ವಾರದಲ್ಲಿ ಚರ್ಮದ ನೋವಿನ ಗುಳ್ಳೆ ಕಾಣಿಸಿಕೊಳ್ಳುತ್ತದೆ. ಇದು ಮಲವಿಸರ್ಜನೆ ಮಾಡುವಾಗ ನೋವನ್ನು ಉಂಟು ಮಾಡುತ್ತದೆ. ಮೂಲವ್ಯಾಧಿಯಲ್ಲಿ ಹಲವು ಬಗೆಯ ಮೂಲವ್ಯಾಧಿಗಳಿದೆ. ಒಂದು, ಗುದದ್ವಾರದ ಹೊರಭಾಗದಲ್ಲಿ ಸಮಸ್ಯೆ ಕಂಡುಬಂದರೆ ಕೆಲವರಲ್ಲಿ ಗುದದ್ವಾರದ ಒಳಭಾಗದಲ್ಲಿ ಕಂಡುಬರುತ್ತೆ. ಇದನ್ನು ಪೈಲ್ಸ್, ಪಿಸ್ತುಲ, ಫಿಷರ್ ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಕಾರಣ ಮಲಬದ್ಧತೆ, ಜೀವನ ಶೈಲಿ, ತುಂಬ ಒಂದೇ ಕಡೆ ಕೂತು ಕೆಲಸ ಮಾಡೋದು, ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಸೇವನೆ ಮಾಡುವುದು, ಮದ್ಯಪಾನ ಸೇವನೆ ಮತ್ತು ಬೊಜ್ಜು, ದೈಹಿಕ ಚಟುವಟಿಕೆಗಳ ಕೊರತೆ ಎಲ್ಲವೂ ಕಾರಣ ಆಗಿರುತ್ತದೆ. ಸೊ ಇದಕ್ಕೆ ನಾವು ಹೇಳ್ತಕ್ಕಂಥದ್ದು ಪೈಲ್ಸ್ ಅಂತ. ಸೊ ಇನ್ನು ವೈದ್ಯಕೀಯವಾಗಿ ಹೆಸರು ಹೇಳೋಂಥದ್ದು ಹೆಮರಾಯ್ಡ್ಸ್ ಅಂತ ಹೇಳ್ತಾರೆ. ನೋಡ್ಬೋದು ಇಲ್ಲಿ ಒಳಗಡೆ ಇರ್ತಕ್ಕಂಥ ಗುದದ್ವಾರದ ಒಳಭಾಗದಲ್ಲಿ ಏನು ಊತ ಬಂದಿರುತ್ತೆ ಮತ್ತು ಹೊರಗಡೆ ಭಾಗದಲ್ಲಿ ಊತ ಬರೋದು. ಸೊ ಇದೆರಡರಿಂದ ರಕ್ತ ಸೋರಿಕೆ ಆಗೋದನ್ನೇ ನಮಗೆ ಮೂಲವ್ಯಾಧಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದಲ್ಲಿ ಸೊಲ್ಯೂಷನ್ ಇದೆಯಾ? ಯಾಕಂದರೆ ಈಗ ಹೊರಗಡೆ ಭಾಗದಲ್ಲೆಲ್ಲ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ಲೇಸರ್ ಮುಖಾಂತರ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇವತ್ತು ಅದು ಯಾವುದೂ ಮಾಡ್ದೇ ನಮ್ಮ ಆಯುರ್ವೇದದ ಬೇಸಿಕಲ್ಲಿ ಇರ್ತಕ್ಕಂಥ ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾ ಪ್ರಾಡಕ್ಟ್ಸ್ಗಳನ್ನ ಬಳಸೋದ್ರ ಮುಖಾಂತರ ಇವತ್ತು ನಮ್ಮ ಮೂಲವ್ಯಾಧಿ ಅಥವಾ ಪೈಲ್ಸ್, ಫಿಷರ್ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು. ಸೊ ಅದಕ್ಕೆ ನಾವು ಏನೇನು ಬಳಸಬೇಕು ಅಂತ ನೋಡೋದಾದರೆ, ಇವತ್ತು ಮೊದಲನೇದಾಗಿ ಅಲೋವೆರಾ ದೇಹವನ್ನು ತಂಪಾಗಿಡಲಿಕ್ಕೆ ಮತ್ತು ಜೀರ್ಣಕ್ರಿಯೆಯನ್ನು ಅತಿ ಹೆಚ್ಚಾಗಿ ಚಯಾಪಚಯ ಕ್ರಿಯೆ ಆಗಲಿ ಅನ್ನೋದಕ್ಕೋಸ್ಕರ, ಮತ್ತು ಮೂಲವ್ಯಾಧಿಗೆ ಬೇಕಾಗಿರ್ತಕ್ಕಂಥ ಫೈಬರ್ಸ್ ಜಾಸ್ತಿ ಬಳಸೋದ್ರಿಂದ ನಮಗೆ ಅದನ್ನು ತಡಿಲಿಕ್ಕೆ ಸಹಾಯ ಆಗುತ್ತೆ. ಅದು ಹೆಚ್ಚಾಗಿ ಅಲೋವೆರಾದಲ್ಲಿ ಇರೋದ್ರಿಂದ ಇದು ಕೂಡ ಆಗುತ್ತೆ. ಇನ್ನು ಹ್ಯಾಪಿ ಟಮ್ಮಿ, ಇವತ್ತು ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು, ಮಲಬದ್ಧತೆ ಕ್ಲಿಯರ್ ಆಗಬೇಕು ಅಂತಂದರೆ ಇವತ್ತು ಹ್ಯಾಪಿ ಟಮ್ಮಿ, ಇದರಲ್ಲಿ ಹರಿತಾಕಿ, ಬಿಬಿತಾಕಿ ಎಲ್ಲ ಕೂಡ ಇರೋದ್ರಿಂದ ಸೊ ಇದರಿಂದ ನಮಗೆ ಜೀರ್ಣಕ್ರಿಯೆ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಮೋಷನ್ ಕ್ಲಿಯರ್ ಆಗೋದ್ರಿಂದ ಇವತ್ತು ನಮಗೆ ಅದನ್ನು ಕೂಡ ತಡಿಬೋದು, ಮಲಬದ್ಧತೆ ಕೂಡ ನಿವಾರಣೆ ಮಾಡ್ಕೋಬೋದು. ಇದರಿಂದನೂ ಕೂಡ ನಮಗೆ ಪೈಲ್ಸನ್ನು ತಡೆಗಟ್ಬೋದು. ಇನ್ನು ಪೈಲ್ ಸೆಟ್ ಅಂತೇಳಿ 2 ಟ್ಯಾಬ್ಲೆಟ್ಸ್ ಇದರಲ್ಲಿ ಇರುತ್ತೆ, ಕ್ಯಾಪ್ಸೂಲ್ಸ್ಗಳು, ಕಾಂಬೋ ಕಿಟ್ ಇದು. ಸೊ ಇದರಲ್ಲಿ ಕೂಡ ಎಲ್ಲದೂ ಕೂಡ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಅಂತಲೇ ಮಿಕ್ಸ್ ಮಾಡಿರ್ಬೋದು. ಇದು ಎರಡನ್ನು ಊಟದ ನಂತರ ಲೂಕ್ವಾರ್ಮ್ ವಾಟರಲ್ಲಿ ತಗೊಳ್ಳೋಂಥದ್ದು. ಸೊ ಇದರಲ್ಲಿ 2 ಬಗೆಯ ಟ್ಯಾಬ್ಲೆಟ್ಗಳಿರುತ್ತೆ. ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಮಾಡಲಿಕ್ಕೆ, ಇನ್ನೊಂದು ಒಳಗೆ ಬೆಳೆದಿರ್ತಕ್ಕಂಥ ಏನು ಮೊಳಕೆ ಅಥವಾ ಗುಳ್ಳೆಗಳೇನಿದೆಯೋ ಅದರ ನಿವಾರಣೆಗೆ ಆಗುತ್ತೆ. ಮತ್ತು ಈ ಪೈಲ್ಸ್ ಕೇರ್ ಜೆಲ್, ಇದು ಅಲೋವೆರಾದ್ದು ಮಿಕ್ಸ್ಚರ್ ಆಗಿ ಇರ್ತಕ್ಕಂಥದ್ದು. ಸೊ ಇದೇನಾಗುತ್ತೆ ಅಂತಂದರೆ, ನಮ್ಮ ಮೋಷನ್ ಹೋಗುವಂಥ ಒಳಭಾಗದಲ್ಲಿ ಊತ, ಉರಿ ಇದೆಲ್ಲ ಕೂಡ ಇರುತ್ತೆ. ಸೊ ಇದರಿಂದ ನಮಗೆ ಮೋಷನ್ ಕ್ಲಿಯರ್ ಆಗಲ್ಲ, ಅದರಿಂದ ನಮಗೆ ಪೇಯ್ನ್ ಅನ್ನೋದೆಲ್ಲ ಇರುತ್ತೆ. ಸೊ ಹಾಗಾಗಿ ಈ ಜೆಲ್ಲನ್ನು ಗುದದ್ವಾರದ ಒಳಭಾಗದಲ್ಲಿ ಹಾಕಿ ಹಚ್ಚೋದ್ರಿಂದ, ಇನ್ಸರ್ಟ್ ಮಾಡಿ ಅದರಲ್ಲಿ ಜೆಲ್ಲನ್ನು ನಾವು ಅಪ್ಲೈ ಮಾಡೋದ್ರಿಂದ ಇದು ಕೂಡ ಉರಿ, ಊತ ಶಮನ ಮಾಡುತ್ತೆ. ಜೊತೆಗೆ ನಮಗೆ ನೋವು ಅನ್ನೋದನ್ನು ಕಡಿಮೆ ಮಾಡುತ್ತೆ. ಒಳಗಡೆಯಿಂದನೂ ಕೂಡ ಇದು ಎಕ್ಸ್ಟರ್ನಲ್ ಆಗಿ ಈ ಜೆಲ್ಲನ್ನು ಬಳಸೋದ್ರಿಂದ ಒಳಗಡೆ ಆಗಿರ್ತಕ್ಕಂಥ ಊತಗಳನ್ನೆಲ್ಲ ಕಡಿಮೆ ಮಾಡ್ಬೋದು. ಸೊ ಇನ್ನು ಪೈಲ್ ಸ್ಟಾಪ್, ಇದು ಕಂಪ್ಲೀಟು ಏನು ಒಳಗಡೆ ಗುಳ್ಳೆಗಳಿದೆಯಾ ಕಂಪ್ಲೀಟ್ ನಿವಾರಣೆ ಆಗಿ ಮತ್ತೆ ಅದು ರಿಪ್ರೊಡ್ಯೂಸ್ ಆಗ್ದಂಗೆ ಕಾಪಾಡೋ ಅಂಥದ್ದೆಲ್ಲ ಸೊ ಇದರಲ್ಲಿ ಇರುತ್ತೆ. ಸೊ ಇನ್ನು ಜೊತೆಗೆ ಗಷರ್ ಪೌಡರ್ ಅಂತ, ಇದು ಸಹ ಗ್ಯಾಸ್ಟ್ರಿಕ್ ನಿವಾರಣೆಗೆ, ಮಲಬದ್ಧತೆ ನಿವಾರಣೆಗೆ, ಜೊತೆಗೆ ಜೀರ್ಣಕ್ರಿಯೆ ಅತಿ ಹೆಚ್ಚಾಗಿ ಚೆನ್ನಾಗಾಗಲಿಕ್ಕೆ ಇವತ್ತು ನಮಗೆ ಹ್ಯಾಪಿ ಹೆಲ್ತ್ ಇಂಡಿಯಾ ಮುಖಾಂತರ ಇದೆಲ್ಲದನ್ನು ಕೂಡ ನಮಗೆ ಆಯುರ್ವೇದಿಕ್ ಬೇಸಿಕ್, ಏನು ನಮಗೆ ದಿನನಿತ್ಯವಾಗಿ ಸಿಗ್ತಕ್ಕಂಥ ಒಂದು ಗಿಡಮೂಲಿಕೆಗಳ ಅನುಸರಣೆಯಿಂದ ನಮಗೆ ಇದೆಲ್ಲದೂ ಕೂಡ ರೆಡಿ ಮಾಡಿರ್ತಕ್ಕಂಥದ್ದು. ಸೊ ಇದರಿಂದ ನಮಗೆ ನಮ್ಮ ಮೂಲವ್ಯಾಧಿ ಸಮಸ್ಯೆ ಏನು ಫಿಷರ್, ಪಿಸ್ತೂಲ ಇದೆಲ್ಲ ಏನಿದೆ ಇದನ್ನೆಲ್ಲದನ್ನು ಕೂಡ ಸುಮಾರು ಸರಳವಾಗಿ ನಮಗೆ ಆಗುವಂಥ ಒಂದು ಔಷಧಿಗಳು. ಸೊ ಇದನ್ನು ಬಳಸಿ ಎಲ್ಲರೂ ಕೂಡ ಈ ಕಾಯಿಲೆಯಿಂದ ಒಂದು ಗುಣಮುಖರಾಗಿ ಅಂತ ಹೇಳ್ತಾ ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕ ಈ ಔಷಧಿಗಳು ಬೇಕು ಅಂತ ಇದ್ದವರು ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕಾಲ್ ಮಾಡಿ, ಸೊ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದ್ರ ಮುಖಾಂತರ
ಅದರ ತಲುಪುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸೊ ಮಚ್.